What is the point of Mr. Mohan Bhagwat addressing Swayam Sevaks? They're already brainwashed. Who are the people who are giving the Guru Dakshina? How you are getting the Guru Dakshina? It's taken them 1 month for them to answer these questions. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಏನು ಅಭಿವೃದ್ಧಿ ಆಗಿದೆ ಇದರ ಬಗ್ಗೆ ಮಾತಾಡಿ, ಇದರ ಬಗ್ಗೆ ಪ್ರೆಸ್ ಮೀಟ್ ಕರೆದು ಮಾತಾಡಿ, ಇದರ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತಾಡಿ ಅಂತ ಹೇಳಿದ್ರೆ ಅದನ್ನು ಮಾತಾಡಲ್ಲ. ನೀವು ಮಾತಾಡೋದೇನಿದ್ರು RSS ಚಟುವಟಿಕೆ ನಿಷೇಧ ಮಾಡಬೇಕು. ನಿಮ್ಮ ಏನು ಅಮಿತ್ ಶಾ ಬಿಜೆಪಿಯ ನಂಬರ್ 2, ಬಿಜೆಪಿಯ ಕೇಂದ್ರದ ಚಾಣಕ್ಯ ಅನ್ಸ್ಕೊಂಡಿರುವಂತ ಗೃಹ ಮಂತ್ರಿ ಅಮಿತ್ ಶಾ ಅವರು ಏನು ಜಗದೇಕ ವೀರನ, ಅವರಿದ್ದಾಗಲೇ ಅಲ್ವಾ ಬಾಂಬ್ ಬ್ಲಾಸ್ಟ್ಗಳು ದೆಹಲಿಯಲ್ಲಿ ಆಗಿದ್ದು. ಅವರೇನು ಭೇದಿಸಲಾಗದ ಮಹಾ ಯೋಧನ ಅವರು. ಅವರ ಆಡಳಿತದಲ್ಲೇ ಅದೆಷ್ಟು ಅವಾಂತರಗಳಾಗ್ತಾ ಇದಾವೆ, ಅದೆಷ್ಟು ಜನ ಪ್ರಾಣ ಕಳ್ಕೊತಾ ಇದ್ದಾರೆ. ಪಹಲ್ಗಾಮ್ನಲ್ಲಾದಂತ ದುರಂತ ಇರ್ಬೋದು, 26 ಅಮಾಯಕರು ಬಲಿಯಾಗಿದ್ದು, ದೆಹಲಿ ಕೆಂಪುಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಆಗಿದ್ದು, ಇದೆಲ್ಲ ಅಮಿತ್ ಶಾ ಗೃಹ ಸಚಿವರಾಗಿದ್ದಾಗಲೇ ಅಲ್ವಾ ಆಗ್ತಾ ಇರೋದು. ನೀವೇನ್ ಅವ್ರನ್ನ ಮಹಾನ್ ಜಗದೇಕ ವೀರ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿರೋದ್ರಲ್ಲಿ ಏನು ಅದಕ್ಕೇನು ವಿರೋಧ ಇಲ್ಲ. ಆದ್ರೆ ಅಮಿತ್ ಶಾ ಏನು, ಅವರ ಸಾಧನೆ ಏನು, ಅದಕ್ಕೆ ಯಾಕೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಬೇಕು? ಪ್ರಿಯಾಂಕ್ ಖರ್ಗೆ ಯಾಕೆ ಯಾವಾಗ್ಲೂ ಸೆಂಟ್ರಲ್ ಗವರ್ಮೆಂಟ್ ವಿಚಾರದಲ್ಲೇ ಚರ್ಚೆ ಮಾಡ್ತಾರೆ? ಇದು ನಮ್ಗೆ ಪ್ರಶ್ನೆ. ನಮಗೆ ನಮ್ಮ ರಾಜ್ಯ, ಮೊದಲಿಗೆ ನಮ್ಮ ರಾಜ್ಯದ ಸಮಸ್ಯೆಗಳು, ನಮ್ಮ ಸುತ್ತಮುತ್ತ ಇರುವಂತ ಪರಿಸರದಲ್ಲಿ ಏನಾಗ್ತಾ ಇದೆ ಅನ್ನೋದು ಮುಖ್ಯ. ನಮ್ಗೆ ದೇಶದ ವಿಷಯ ಆಮೇಲೆ ಸೆಕೆಂಡ್ರಿ. ಅದೇ ಆಗ್ಬೇಕೀಗ. ನೀವು ನಮ್ಮ ರಾಜ್ಯದ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ITBT ಖಾತೆ ಸಚಿವರು. ನಿಮಗೆ ನಮ್ಮ ರಾಜ್ಯದಿಂದ ಒಂದು ಒಳ್ಳೆಯ ಪ್ರಾಜೆಕ್ಟ್ ಬೇರೆ ರಾಜ್ಯಕ್ಕೆ ಹೋಗೋದನ್ನ ತಡಿಬೇಕು ಅಂತ ನಿಮಗಿರ್ಬೇಕು. ಲಕ್ಷಾಂತರ ಕೋಟಿ ರೂಪಾಯಿಗಳ ಒಂದು ಪ್ರಾಜೆಕ್ಟ್, ಒಂದಷ್ಟು ಸಾವಿರ, 10 ರಿಂದ 15 ಸಾವಿರ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಒಂದು ಪ್ರಾಜೆಕ್ಟ್ ನಮ್ಮ ಬೆಂಗಳೂರಿಂದ ವಿಶಾಖಪಟ್ಟಣಂಗೆ ಹೋಯ್ತು. ನೀವು ಆ ಕೆಲಸವನ್ನ ಮಾಡ್ಲಿಲ್ಲ. ಇಲ್ಲಿ ನಿಮ್ಮದೇ ಕ್ಷೇತ್ರ ಚಿತ್ತಾಪುರದಲ್ಲಿ ಅದರ ರಸ್ತೆಗಳನ್ನ ಸರಿ ಮಾಡಬೇಕು. ಪ್ರಗತಿ ಪಥ ಅಂತ ಏನೋ ಯೋಜನೆ ಏನ್ ಕೊಟ್ರಿ, ಆ ಪ್ರಗತಿ ಪಥಕ್ಕೆ ಎಷ್ಟು ಹಣ ಕೊಡ್ತಾ ಇದ್ದೀರಾ? ಹಳ್ಳಿಯಲ್ಲಿ ರಸ್ತೆಗಳು ಎಷ್ಟಾಗ್ತಾ ಇದಾವೆ? ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಏನು ಅಭಿವೃದ್ಧಿ ಆಗಿದೆ ಇದರ ಬಗ್ಗೆ ಮಾತಾಡಿ, ಇದರ ಬಗ್ಗೆ ಪ್ರೆಸ್ ಮೀಟ್ ಕರೆದು ಮಾತಾಡಿ, ಇದರ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತಾಡಿ ಅಂತ ಹೇಳಿದ್ರೆ ಅದನ್ನು ಮಾತಾಡಲ್ಲ. ನೀವು ಮಾತಾಡೋದೇನಿದ್ರು RSS ಚಟುವಟಿಕೆ ನಿಷೇಧ ಮಾಡಬೇಕು. ಹಾಗೆ ಈ ಕೋಮು ದ್ವೇಷ ಏನಿದೆ, ಆ ಕೋಮು ದ್ವೇಷಗಳ ವಿಚಾರದಲ್ಲಿ ದ್ವೇಷ ಭಾಷಣದ ಬಗ್ಗೆ ಕಾನೂನನ್ನ ತಂದಿರುವಂತದ್ದು ಅದು ಒಳ್ಳೆಯದು. ಯಾಕೆಂದ್ರೆ ಇವರು ಮನುವಾದಿಗಳು, ಇವರು ಹಿಂದುತ್ವ ಅಂತ ಹೇಳ್ತಾರೆ, ಇವರು ಸನಾತನ ಧರ್ಮ ಅಂತ ಹೇಳ್ತಾರೆ. ಇಲ್ಲಿ ಜಾತಿ ಪದ್ಧತಿ ಹೆಚ್ಚಿದೆ, ಇದನ್ನೆಲ್ಲ ತಡಿಬೇಕು. ನೀವು ಒಬ್ಬ ಬುದ್ಧನ ರೀತಿ, ಒಬ್ಬ ಬಸವಣ್ಣನ ರೀತಿ, ಒಬ್ಬ ಅಂಬೇಡ್ಕರ್ ರೀತಿ ವಿಚಾರ ಮಾಡ್ತೀರಾ. ಆದ್ರೆ ವಿಚಾರವನ್ನ ಎಕ್ಸಿಕ್ಯೂಟ್ ಮಾಡೋ ವಿಷಯಕ್ಕೆ ಬಂದ್ರೆ ನಿಮ್ಮದೇ ಖಾತೆಯಲ್ಲಿರುವಂತ ಎಷ್ಟೋ ಲೂಪ್ ಹೋಲ್ಸ್, ನಿಮ್ಮ ಖಾತೆಯಲ್ಲಿ ನಿಮ್ದೇ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಏನಿದೆ, ಅಧಿಕಾರಿಗಳು ಯಾವ ರೀತಿ ಜನರನ್ನ ಹಿಂಡ್ ಬಿಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಕೇಳೋರಿಲ್ಲ, ಹೇಳೋರಿಲ್ಲ. ನೀವು ಒಬ್ಬ ಯಾವುದೇ ಒಂದು ನಿಮ್ಮ ಅಡಿಯಲ್ಲಿ ಬರುವಂತ ಖಾತೆ, ನಿಮ್ಮ ಖಾತೆ ಅಡಿಯಲ್ಲಿ ಬರುವಂತ ಅಧಿಕಾರಿಗಳು ಅವ್ರು ಮಾಡ್ತಾ ಇರುವಂತ ಭ್ರಷ್ಟಾಚಾರ ನೋಡಿದ್ರೆ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಹಣವನ್ನ ಲೂಟಿ ಹೊಡಿತಾ ಇದ್ದಾರೆ. ಅದನ್ನ ನೋಡೋದು ಬಿಟ್ಟು, ಅದ್ರ ಬಗ್ಗೆ ಕಾಳಜಿ ತಗೊಳ್ಳೋದು ಬಿಟ್ಟು ನೀವು ನೇರವಾಗಿ ಹೋಗ್ತೀರಾ ಅಮಿತ್ ಶಾ ಬಗ್ಗೆ ಮಾತಾಡ್ತೀರಾ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ರೆ ಓಕೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರೋದೇ ರಾಜ್ಯಸಭೆಯಲ್ಲಿ ಅವರು ಕೇಂದ್ರ ಸರ್ಕಾರದ ನೀತಿ ನಿಲುವುಗಳನ್ನ ಪ್ರಶ್ನೆ ಮಾಡಬೇಕು, ಅದನ್ನ ಟೀಕೆ ಮಾಡಬೇಕು, ಅಲ್ಲಿ ತಪ್ಪುಗಳಾದಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು, ಸರಿಪಡಿಸಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ರೆ ಸರಿ. ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ಬೇಕು ಯಾರ ಬಗ್ಗೆ ಅಂದ್ರೆ ರಾಜ್ಯದಲ್ಲಿರುವಂತ ಸಮಸ್ಯೆಗಳ ಬಗ್ಗೆ. ಹಾಗಂತ ಕೇಂದ್ರದ ಬಗ್ಗೆ ಮಾತಾಡ್ಲೇಬಾರದು ಅಂತಲ್ಲ. ರಾಜ್ಯಕ್ಕಾಗ್ತಾ ಇರುವಂತ ಸಮಸ್ಯೆಯನ್ನ ಕೇಂದ್ರದ ವಿಚಾರದಲ್ಲಿ ಮಾತಾಡ್ಲಿ. ಈಗ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ತೆರಿಗೆಯಲ್ಲಿ ಸರಿಯಾದ ಪಾಲನ್ನ ಕೊಡ್ತಾ ಇಲ್ಲ, ಅದರ ಬಗ್ಗೆ ಮಾತಾಡಿದ್ದೀರಾ, ಅದರ ವಿಧಾನಸೌಧದಲ್ಲಿ ಮಾತಾಡಿದ್ದೀರಾ, ಅದನ್ನ ನಾವು ಕೂಡ ತೋರಿಸಿದೀವಿ. ಹೌದು, ಇದು ಪ್ರಶ್ನೆ ಮಾಡುವಂತ ವಿಚಾರನೇ. ಕೊಡ್ಲೇಬೇಕು ಕೇಂದ್ರ. ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ ಅಥವಾ ಬೇರೆ ಬೇರೆ ನೀರಾವರಿ ಯೋಜನೆಗಳಿಗೆ
ಕೊಡ್ಬೇಕು ಅಂತ ಅನ್ಕೊಂಡಿರುವಂತ ಏನು ಬಜೆಟ್ ಅಲ್ಲಿ ಘೋಷಣೆ ಮಾಡಿರೋದನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಕೊಡ್ಬೇಕಾಗಿತ್ತು, ಅದನ್ನ ಪ್ರಶ್ನೆ ಮಾಡಬೇಕು, ಅದನ್ನ ನಮ್ಮ ರಾಜ್ಯದ ಸಂಸದರುಗಳು ಕೇಳಬೇಕು, ಆ ಹಣವನ್ನ ತಗೊಂಡು ಬರ್ಬೇಕು ರಾಜ್ಯಕ್ಕೆ. ಅದನ್ನ ಕೇಳಿ, ಅದಕ್ಕೆ ಒತ್ತಾಯ ಮಾಡಿ. ಅದನ್ನ ಬಿಟ್ಟು ನೀವು ಬೇಡದೇ ಇರೋ ವಿಚಾರಗಳಲ್ಲೇ ಜಾಸ್ತಿ ಮೂಗು ತೋರಿಸ್ತೀರಾ ಅಂದ್ರೆ ನಿಮ್ಮ ಚಿತ್ತಾಪುರ, ಮತ್ತೊಮ್ಮೆ ನೆನ್ಪು ಮಾಡ್ತೀನಿ ನಾನು, ನಿಮ್ಮ ಕಲಬುರ್ಗಿ, ನಿಮ್ಮ ತಂದೆಯವರು 1972ರಿಂದ ಪ್ರತಿನಿಧಿಸ್ತಾ ಇರುವಂತ ಕಲಬುರ್ಗಿ ದಕ್ಷಿಣ ಭಾರತದಲ್ಲೇ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತ ಕುಖ್ಯಾತಿಗೆ ಪಾತ್ರ ಆಗಿದೆ. ಇದನ್ನ ಹೋಗ್ಲಾಡ್ಸೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಮೊನ್ನೆ ಅಷ್ಟೇ ನಿಮ್ಮದೇ ಗುರ್ಮಿಟ್ಕಲ್, ನಿಮ್ಮದೇ ಕಲಬುರ್ಗಿ, ಯಾದಗಿರಿ ಭಾಗದ ಶಾಸಕರು ಮಾತಾಡಿದ್ದಾರೆ. 7-8 ಬಾರಿ ಇಲ್ಲಿಂದ ಶಾಸಕರಾಗಿ ಗೆದ್ದು ಬಂದವರು, ಮಂತ್ರಿಗಳಾದವರು, ಇವ್ರು ಯಾರು ಏನು ಕೆಲಸ ಮಾಡಿಲ್ಲ, ಅದರಿಂದಾನೇ ಈ ಪರಿಸ್ಥಿತಿ ಇದೆ ಅಂತ ಹೇಳಿದ್ದಾರೆ. ಸೊ ಹೀಗಿರುವಾಗ ನಿಮಗೆ ಅನಿಸ್ಬೇಕು, ನನ್ನ ಆಡಳಿತ ಇದೆ, ನನಗೆ ಒಂದು ದೊಡ್ಡ ಹುದ್ದೆ ಕೊಟ್ಟಿದ್ದಾರೆ, ನನ್ನ ಕ್ಷೇತ್ರವನ್ನ ಬದಲಾಯಿಸೋಣ. ಕನಿಷ್ಠ ನಾನು ಯಾವಾಗ್ಲೂ ದೂರ್ತೀನಿ, ಹೌದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಶಿವಮೊಗ್ಗಕ್ಕೆ ಹೆಚ್ಚು ಅಭಿವೃದ್ಧಿ ಮಾಡಿದ್ರು, ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಹಾಸನ, ರಾಮನಗರ ಅಭಿವೃದ್ಧಿ ಮಾಡ್ಕೊಂಡ್ರು. ಸ್ವಲ್ಪ ಅವ್ರಿಗೆ ಸಿಕ್ಕಿದ ಅವಕಾಶ ಕಡಿಮೆ ಕುಮಾರಸ್ವಾಮಿ ಅವ್ರಿಗೆ, ಹಂಗಾಗಿ ಅವರು ಕಡಿಮೆ ಮಾಡೋದಿಕ್ಕಾಗಿದ್ದು 2 ವರ್ಷ, ಜೊತೆಗೊಂದು 14 ತಿಂಗಳು ಸಿಕ್ಕಿದ್ದು. ಸಿದ್ದರಾಮಯ್ಯನವರಾದಾಗ ಅವರೊಂಥರ ಸ್ವಲ್ಪ ತನ್ನ ಊರು, ತನ್ನ ಜಿಲ್ಲೆ ಸ್ವಲ್ಪ ಒತ್ತು ಕೊಡ್ತಾರೆ, ಆದ್ರೆ ಸ್ವಲ್ಪ ಹೊರಗಿಂದ ಯೋಚನೆ ಮಾಡ್ತಾರೆ ಅವರು. ಆದ್ರೆ ಮೈಸೂರನ್ನು ಅವರು ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು. ಆ ರೀತಿ ಅವರು ತಮ್ಮ ಜಿಲ್ಲೆಗಳು, ತಮ್ಮ ಕ್ಷೇತ್ರವನ್ನ ಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯದಲ್ಲಿ ಮಾಡ್ಬೇಕಾಗಿತ್ತು, ಆದ್ರೆ ಅವರು ತಮ್ಮ ಜಿಲ್ಲೆನಾದ್ರೂ ಮಾಡಿದ್ರು. ನೀವು ನಿಮ್ ತಾಲೂಕನ್ನಾದ್ರೂ ಮಾಡಿ. ಚಿತ್ತಾಪುರದಲ್ಲಿ ಒಂದು ರಸ್ತೆಯಲ್ಲಿ ಒಂದು ಸಮಸ್ಯೆ ಇರಬಾರದು, ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಗುಂಡಿಗಳು, ಯಾವುದೇ ರೀತಿಯ ಚರಂಡಿ ಸಮಸ್ಯೆ, ಯಾವುದೇ ರೀತಿ ಬೀದಿ ದೀಪದ ಅವ್ಯವಸ್ಥೆ, ಯಾವುದೇ ರೀತಿ ಸಮಸ್ಯೆ ಇರಬಾರ್ದು. ಯಾಕೆಂದ್ರೆ ನೀವು ಅತ್ಯಂತ ಪ್ರಭಾವಿ ಮಂತ್ರಿ ಆಗಿದ್ದೀರಾ, ನಿಮ್ಮ ತಂದೆ AICC ಅಧ್ಯಕ್ಷರಾಗಿದ್ದಾರೆ, ನಿಮ್ಗೆ ಎಲ್ಲವನ್ನ ಪಡ್ಕೊಳ್ಳುವಂತ ಸಾಮರ್ಥ್ಯ ಇದೆ. ಹಾಗಾಗಿ ಕನಿಷ್ಠ ಚಿತ್ತಾಪುರ, ಕಲಬುರ್ಗಿ ನೋಡಿ, ಕಲಬುರ್ಗಿಯನ್ನ ಬದಲಾಯಿಸೋ ಪ್ರಯತ್ನ ಮಾಡಿ. ಅಲ್ಲಿನ ಜನ ಬಡತನದಿಂದ ತುಂಬಾ ಅಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗನೇ ಅತ್ಯಂತ ಬಡತನದಿಂದ ಕೂಡಿರುವಂತದ್ದು. ಶಾಲೆಗಳಿಲ್ಲ, ಎಸ್ಪೆಷಲಿ ಶಿಕ್ಷಕರು ಬರ್ತಾ ಇಲ್ಲ, ಆರೋಗ್ಯ ಕೇಂದ್ರಗಳಿಲ್ಲ, ಆರೋಗ್ಯ ಕೇಂದ್ರಗಳಿದ್ರು ವೈದ್ಯರಿಲ್ಲ. ಇದನ್ನ ಸಾಲ್ವ್ ಮಾಡಿ. ಜನ ಅಟ್ಲೀಸ್ಟ್ ನಿಮ್ಮನ್ನ ನೆನ್ಪಿಟ್ಕೊಳ್ತಾರೆ ಅವರ ಜೀವ ಇರೋವರೆಗೂ. ಅದನ್ನು ಬಿಟ್ಟು ನೀವು RSS ಚಟುವಟಿಕೆ ನಿಷೇಧ ಮಾಡ್ತೀನಿ ಅಂದ್ರೆ, ಅಮಿತ್ ಶಾ ಬಗ್ಗೆ ಬೈದ್ಕೊಳ್ತೀರಿ ಅಂದ್ರೆ, BJP ಗೆಲ್ತಾ ಇರೋದು ಯಾಕೆ ಗೊತ್ತಾ, ಅವ್ರು ಮೋಸ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು ಹೋಗ್ತೀರಾ ಅಂದ್ರೆ ನಿಮ್ಮನ್ನ ಜನ ನೆನ್ಸ್ಕೊಳಲ್ಲ. ಜನರಿಗೆ ನೀವೇನು ಖುಷಿ ಕೊಟ್ಟಂಗಾಗಲ್ಲ, ನಿಮಗೆ ಓಟ್ ಹಾಕಿದ ಜನರಿಗೆ ಸಮಾಧಾನ ಕೊಟ್ಟಂಗಾಗಲ್ಲ ಅನ್ನೋದು ನಮ್ಮ ಕಳಕಳಿ. ಇದು ನಾವು ರಾಜ್ಯದ ಕೆಲವು ಮಂತ್ರಿಗಳ ಬಗ್ಗೆ ಅವರು ಮಾಡೋ ಕೆಲಸ ಬಿಟ್ಟು ಬೇರೆನೇನೋ ಮಾಡ್ತಾ ಇದ್ದಾಗ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇರೋದು. ಸೊ ನಿಮಗೇನ್ ಅನ್ಸುತ್ತೆ? ನೀವು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿಯ ಸುದ್ದಿ ನಮ್ದೇ ಸರಿಯಾಗಿರ್ಬೇಕು ಅಂತ ಇಲ್ಲ, ಮತ್ತಷ್ಟು ವಿಷಯಗಳಿರ್ಬೋದು, ತಪ್ಪಿರ್ಬೋದು, ಮತ್ತಷ್ಟು ಈ ರೀತಿ ವಿಚಾರಗಳು ನಿಮಗ್ ಗೊತ್ತಿದ್ರೆ ನೀವು ಶೇರ್ ಮಾಡಿ. ಈ ರೀತಿಯ ವಿಷಯದ ಜೊತೆ, ವಿಶ್ಲೇಷಣೆ ಜೊತೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.